ಗುಡ್ ಮಾರ್ನಿಂಗ್ ಡಿಯಕ್ಷನ್. ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಮಿಸ್ಟರ್ ನೀಲೇಶ್, ಮಾಸ್ಟರ್ ಡಿಪ್ಲೊಮಾ ಇನ್ ಅಕ್ಯುಪಂಕ್ಚರ್ ಆ್ಯಂಡ್ ಡಿಪ್ಲೊಮಾ ಇನ್ ವರ್ಮಾ ಆ್ಯಂಡ್ ಗ್ಯಾನೋ ಸ್ಪೆಷಲಿಸ್ಟ್. ಇವತ್ತು ಗ್ಯಾನೋಡರ್ಮಾ ಬಗ್ಗೆ ನಿಮಗೆ ಮಾತಾಡ್ತಾ ಇದ್ದೀನಿ. ಗ್ಯಾನೋಡರ್ಮಾ ಕಾಫಿ ಅಂದರೆ ಕಾಫಿ ನಮಗೆ ಕೇಳಿದ್ದೀವಿ, ಬಟ್ ಇದು ಫ್ಯಾಂಟಾಸ್ಟಿಕ್ ಲಿಂಗ್ಝಿ ಕಾಫಿ, ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇಲ್ಲಿ ಕಾಣ್ತಾ ಇದೆಯಲ್ಲ ಲಿಂಗ್ಝಿ 2-in-1 ಬ್ಲ್ಯಾಕ್ ಲಿಂಗ್ಝಿ ಕಾಫಿ. ಇಲ್ಲಿ ಮಶ್ರೂಮ್ ಇದೆ ನೋಡಿ, ಮಶ್ರೂಮ್ ಕಾಫಿ. ಇಟ್ಸ್ ನಾಟ್ ಎ ಆರ್ಡಿನರಿ, ಇಟ್ಸ್ ಅ ಮಶ್ರೂಮ್ ಕಾಫಿ. ಸೊ ಹಾಗೆ ಹಾಕ್ಕೊಂಡು ಇದು ಆಲ್ಕಲೈನ್ ಕಾಫಿ, ಏನು ಹೇಳಿ, ಆಲ್ಕಲೈನ್ ಕಾಫಿ ಆಗಿದೆ. ಅಂದರೆ ಕ್ಷಾರೀಯ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಆ ಕಾಫಿ ಅಂದರೆ ಆ ಥರ. ಹಾಗೆ ಹಾಕ್ಕೊಂಡು ಇದರಲ್ಲಿ 400 ಇದರಲ್ಲಿ ನ್ಯೂಟ್ರಿಯನ್ಸ್ ನಮಗೆ ಇದೆ. 400 ಅಂದರೆ ಭರ್ಪೂರ್ ಅಂತ ಹೇಳ್ತಾರೆ. ಇದರಲ್ಲಿ ಅಷ್ಟು ಪೋಷಕಾಂಶಗಳು ಸೇರಿದೆ ಅಂತ ನಾನು ಹೇಳ್ತಾ ಇರೋದು. ಪೋಷಕಾಂಶಗಳು ಈಗ 400 ನ್ಯೂಟ್ರಿಯನ್ಸ್ ಅಂತ ನಾವು ಕರಿತೀವಿ. ಹಾಗಾಕೊಂಡು ಇದರಲ್ಲಿ ನಾವು ತಿಳ್ಕೊಬೇಕಾಗಿದೆ ಇದರ ಒಂದು ಇದರದ್ದು ಬೆನಿಫಿಟ್ ಏನು ಸರ್, ಈ ಕಾಫಿ ಬೆನಿಫಿಟು. ಈ ಕಾಫಿ ಮಾಡೋದು ಭಾಳ ಈಸಿ, ಇದರಲ್ಲಿ ಭಾಳ ಒಂದು ಇದು ಇಲ್ಲ, ಜಸ್ಟ್ ಇನ್ಸ್ಟೆಂಟ್ ಒಂದು ಬಿಸಿ ನೀರಿಗೆ ಪೌಡ್ರ್ ಹಾಕೋದು, ಕುಡಿಯೋದು ಅಷ್ಟೇ ಈ ಕಾಫಿ. ಮತ್ತು ಏನು ಯಾವುದೇ ಥರದ ಒಂದು ಇದರಲ್ಲಿ ಫೈಟ್ ಮಾಡೋದಿಲ್ಲ, ಸಾರ್ ಹಿಂಗೆ ಹಾಗೆ ಮಾಡಬೇಕಾ ಹೀಗೆ ಮಾಡಬೇಕಾ, ನೋ 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 ಆ ಥರ ಯಾವುದಿಲ್ಲ. ಇಟ್ಸ್ ಈಸಿ, ಜಸ್ಟ್ ಬಿಸಿನೀರಿಗೆ ಆ್ಯಡ್ ಮಾಡೋದು, ಕುಡಿಯೋದು, ಓಕೆ, ಅಷ್ಟೇನಿದೆ. ಆದರೆ ಇದರ ಬೆನಿಫಿಟ್ ಅಂದರೆ ಇದರ ಉಪಯೋಗಗಳು ಏನು ಅಂತ ನಾನು ನೋಡೋಣ. ಇದು ಮೇನ್ಲಿ ಇದು ವರ್ಕ್ ಮಾಡುತ್ತೆ ಲೋ ಬಿ ಪಿಗೆ. ಸರಿ ಕೇಳ್ಕೊಳ್ಳಿ, ಸೊ ಲೋ ಬಿ ಪಿಗೆ ನೋ ಟ್ರೀಟ್ಮೆಂಟ್, ನೋ ಮೆಡಿಷನ್, ಅದ್ರ ಮೆಡಿಷನ್ ಇಲ್ಲ ಅದಕ್ಕೆ ನೀವೇನು ಮಾಡಬೇಕು, ಇದು ಲೋ ಬಿ ಪಿ. ತುಂಬ ಜನರಿಗೆ ಲೋ ಬಿ ಪಿ ಇರುತ್ತೆ, ಸರ್ಟನ್ 40 ಏಜ್ ನಂತರ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಲೋ ಬಿ ಪಿಗೆ ಇದು ನಂಬರ್ 1. ಇದನ್ನು ನೀವು ಸ್ಟಾರ್ಟ್ ಮಾಡಿ, ಅವ್ರದ್ದು ಏನೇ ಮೆಡಿಷನ್ ತೊಗೊಳ್ಳಿ, ಅದ್ರ ಜೊತೆಗೆ ಇದನ್ನು ಸ್ಟಾರ್ಟ್ ಮಾಡಿ. ಇದು ತೊಗೊತಾ ಏನಾಗುತ್ತೆ, 6 ತಿಂಗಳು 8 ತಿಂಗಳು 1 ವರ್ಷದಲ್ಲಿ ಅವರ ಲೋ ಬಿ ಪಿ ಹೈ ಬಿ ಪಿ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ. ಫ್ಯಾಂಟಾಸ್ಟಿಕ್ ಇದು, ಓಕೆ. ಹೈ ಬಿ ಪಿ ಲೋ ಬಿ ಪಿ ಸರಿ ಕೇಳ್ಕೊಳ್ಳಿ. ಮತ್ತು ಲೋ ಶುಗರ್ ಬಂದ್ಬಿಟ್ಟು ಏನಾಯಿತು, ಸ್ವೀಟ್ ತಿನ್ನಬೇಕಾಗ್ತಲ್ಲ, ಆ ಲೋ ಶುಗರನ್ನು ಕಂಟ್ರೋಲ್ ಮಾಡುತ್ತೆ, ಹೈ ಶುಗರನ್ನು ಕಂಟ್ರೋಲ್ ಮಾಡುತ್ತೆ. ಎಷ್ಟೋ ಜನ ನೋಡಿ, ನಾನು 23 ವರ್ಷದಿಂದ ಇದನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಶುಗರ್ ಹೈ ಇರುತ್ತೆ, ಲೋ ಇರುತ್ತೆ, ಅವ್ರಿಗೆ ನಾನು ಜಸ್ಟ್ ಒಂದು ಕಾಫಿ 2-in-1 ಬ್ಲ್ಯಾಕ್ ಲಿಂಗ್ಝಿ ಕಾಫಿ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಅವರು ಈಗ ಫೋನ್ ಮಾಡ್ತಾಯಿದ್ದಾರೆ, ಏನು ಸರ್ ಫ್ಯಾಂಟಾಸ್ಟಿಕ್ ಕಾಫಿ ಇದೆ. ತುಂಬ ಜನ 1-2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ನೋಡಿ ಎಷ್ಟೋ ಮೆಡಿಷನ್ಸೇ ಬಂದಾಗಿಬಿಟ್ಟಿದೆ ಅಂತೆ. ಫೋನ್ ಮಾಡ್ತಾಯಿದ್ದಾರೆ, ಸರ್ ನಾನು ಮೆಡಿಷನ್ಸ್ ಟೋಟಲಿ ಬಂದಾಗಿಬಿಟ್ಟಿದೆ ನನಗೆ, ಈ ಕಾಫಿಯಿಂದ ಅಷ್ಟು ಫ್ಯಾಂಟಾಸ್ಟಿಕ್ ಇದೆ ಅಂತ ಫೋನ್ ಮಾಡ್ತಾಯಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅಂಥ ಒಂದು ಲಿಂಗ್ಝಿ ಕಾಫಿ ಅಂದರೆ ರೆಡ್ ಮಶ್ರೂಮ್ ಕಾಫಿ ನಮ್ಮಲ್ಲಿದೆ. ಹಾಗಾಕೊಂಡು ಅದ್ರ ಜೊತೆಗೆ ಮತ್ತು ಅಸ್ತಮ ತುಂಬ ಜನರಿಗೆ ಅಸ್ತಲಿನ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಓಕೆ. ಅಸ್ತಲಿನು, ಆಮೇಲೆ ಎಷ್ಟು ಬೇರೆ ಬೇರೆ ಮೆಡಿಷನ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಈ ದಮ್ಮಿಗೆ ತುಂಬ ವರ್ಷದಿಂದ ಇರುತ್ತೆ ಈ ದಮ್ಮು, ಓಕೆ. ಮತ್ತು ಅದಕ್ಕೆ ಈ ಒಂದು ಕಾಫಿ ಲಿಂಗ್ಝಿ ಕಾಫಿ ದಿನಕ್ಕೆ 2 ಟೈಮ್ ಅವ್ರು ತೊಗೊಳೋದ್ರಿಂದ ಏನಾಗುತ್ತೆ, ಅವರು 1 ವರ್ಷ 6 ತಿಂಗಳು 8 ತಿಂಗಳು 1 ವರ್ಷ ತೊಗೊಳ್ಳಿ, ಅವರು 18-20 ವರ್ಷದಿಂದ ಇದ್ದಂಥ ಈ ಸಮಸ್ಯೆಗಳು 100% ಕ್ಯೂರ್ ಆಗುತ್ತೆ. ಯಾಕಂದರೆ ನಾನು 23 ಇಯರ್ಸಿಂದ ಕೊಡ್ತಾಯಿದ್ದೀನಿ, 23 ಇಯರ್ಸಿಂದ ಅವರಿಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಅಂಥ ಮಿರಾಕಲ್ ಲಿಂಗ್ಝಿ ಕಾಫಿ ಇದೆ. ಹಾಗೆ ಹಾಕ್ಕೊಂಡು ಯೂಸ್ ಮಾಡಿ, ಓಕೆ. ಆಮೇಲೆ ರೆಸ್ಪಿರೇಟರಿ ಪ್ರಾಬ್ಲಮ್, ಉಸಿರಾಟದ ತೊಂದರೆ, ಉಸಿರಾಟದ ತೊಂದರೆ, ಇದಕ್ಕಂತೂ ಫ್ಯಾಂಟಾಸ್ಟಿಕ್. ಎಷ್ಟೋ ಜನ ನೋಡಿ ಉಸಿರಾಟಕ್ಕೆ ಆಗೋದಿಲ್ಲ, ರಾತ್ರಿ ಎಲ್ಲ ತುಂಬ ಗೊರಕೆ ಹೊಡಿತಿರ್ತಾರೆ. ನೀವೇನು ಮಾಡಬೇಕು, ಜಸ್ಟ್ ಈ ಕಾಫಿ ದಿನಕ್ಕೆ 1 ಪೌಚ್ 5 ಗ್ರಾಮ್ ಇರುತ್ತೆ ಇದರಲ್ಲಿ. ನಿಮಗೆ ಈ ಲಿಂಗ್ಝಿ ಕಾಫಿಯಲ್ಲಿ ಒಂದು 20 ಸ್ಯಾಶಿ ಇರುತ್ತೆ, ಅದರಲ್ಲಿ 5 ಗ್ರಾಮ್, ಒಂದು ಕಾಫಿ 5 ಗ್ರಾಮ್ ಇರುತ್ತೆ. ಒಂದು ಬೆಳಿಗ್ಗೆ ಒಂದು 1/2 ಪೌಚ್, ಸಂಜೆಗೆ 1/2 ಪೌಚ್, ಜಸ್ಟ್ ಇನ್ಸ್ಟೆಂಟ್ ಬಿಸಿ ನೀರಲ್ಲಿ ಹಾಕೋದು, ಕುಡಿಯೋದು. ಈ ಥರ ಮಾಡೋದರಿಂದ ಅವರಿಗೆ ಈ ಸಮಸ್ಯೆ ಅಂದರೆ ಅವರಿಗೆ ಉಸಿರಾಟದ ತೊಂದರೆ ಇದೆಲ್ಲ ಕಂಪ್ಲೀಟ್. ಅದ್ರ ಜೊತೆಗೆ ಅಲರ್ಜಿ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಅಲರ್ಜಿ ಬರೀ ಸೀನು, ಕಣ್ಣು ಕೆಂಪಾಗ್ತಿರ್ತದೆ, ಸೀನ್ತಾನೇ ಇರ್ತಾರೆ, ಅದು ಸುತ್ತ ಇದರಲ್ಲಿ 100% ಕ್ಯೂರ್ ಆಗುತ್ತೆ. 100%. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ನಾನು ಹೇಳಿದ್ದೀನಿ 23 ಇಯರ್ಸಿಂದ ಕೊಡ್ತಾಯಿದ್ದೀನಿ, ಓಕೆ. ಸಜೆಸ್ಟ್ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದ್ರ ಜೊತೆಗೆ ಥೈರಾಯ್ಡ್ ಪ್ರಾಬ್ಲಮ್ ನೋಡಿ, ಥೈರಾಯ್ಡ್ ಇದೆಯಲ್ಲ ಭಾಳ ಒಂದು ಪ್ರಾಬ್ಲಮ್.
ಇದರಿಂದ ಎಷ್ಟೋ ಜನರಿಗೆ ಮಕ್ಕಳಾಗ್ತಾ ಇಲ್ಲ. ಇಷ್ಟರಿಂದ ಒಬೆಸಿಟಿ ಹೆಚ್ಚಾಗಿಬಿಡ್ತಾ ಇದೆ, ಸುಸ್ತು, ಆಯಾಸ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳು ಬರ್ತಾ ಇದ್ದಾವೆ ಥೈರಾಯ್ಡಿಂದ. ಅದು ಒಂದೇ ಅಲ್ಲ, ತುಂಬ ಅವರಿಗೆ ಮೆನ್ಸುರಲ್ ಪ್ರಾಬ್ಲಮ್ಮು ಬಂದುಬಿಡುತ್ತೆ ಹೆಣ್ಮಕ್ಳಿಗೆಲ್ಲ. 80% ಲೇಡೀಸ್ ಸಫರ್ ಆಗ್ತಾ ಇದ್ದಾರೆ. ತುಂಬ ಜನ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ ಈ ಥೈರಾಯ್ಡಿಂದ. ಹೈಪರ್ ಓಕೆ, ಯಾವುದೇ ಇರಲಿ, ನೋ ಪ್ರಾಬ್ಲಮ್. ಕೆಲವರಿಗೆ 200 mg ಯೂಸ್ ಮಾಡ್ತಾ ಇದ್ದಾರೆ, ಥೈರಾಕ್ಸಿನ್ ಅಂತ. ಓಕೆ, ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದನ್ನು ಯೂಸ್ ಮಾಡ್ತಾ ಹೋದಾಗ ಯಾವುದು, ಈ ಒಂದು ಕಾಫಿ ದಿನಕ್ಕೆ ಒಂದು 5 ಗ್ರಾಮ್ ಅಂದರೆ ಒಂದು ಪೌಚಲ್ಲಿ 2 ಟೈಮ್ ಮಾಡಿದರೆ ಬೆಳಗ್ಗೆ ಸಂಜೆಗೆ ಫಿನಿಶ್. ವೆರಿ ಟೇಸ್ಟಿ ಇದೆ. ನೀವು ಕಾಫಿ ಕುಡಿಯೋದ್ರಿಂದ ಏನಾಗುತ್ತೆ, ಅವರಿಗೆ 1 ವರ್ಷ ನೀವು ತಗೊಳ್ಳಿ, ನಿಮ್ಮ mg 200ಇಂದ ಕಮ್ಮಿ ಆಗ್ತಾ ಡೌನ್ ಬಂದು ನಿಮಗೆ ಒಂದು ಟೈಮ್ನಲ್ಲಿ ಕೆಲವರಿಗೆ 6 ತಿಂಗಳು 8 ತಿಂಗಳು ವಿದಿನ್ 1 ಇಯರ್ ಅಂತ ಅದೇನಾಗುತ್ತೆ, ನಿಮ್ಮದೆಲ್ಲ ಈ ಮಾತ್ರೆಗಳು ಬಂದಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಎಷ್ಟೋ ಜನ ನನಗೆ ಫೋನ್ ಮಾಡಿದ್ದಾರೆ. ಈಗ ಬರೀ ಒಂದು ಲಿಂಗ್ಜಿ ಕಾಫಿಯಿಂದನೇ ನೀವು ಥೈರಾಯ್ಡನ್ನು ನೀವು ಕಂಪ್ಲೀಟ್ ಕ್ಲಿಯರ್ ಮಾಡ್ಕೋಬೋದು. ಓಕೆ, ಅಂಥ ಒಂದು ಲಿಂಗ್ಜಿ ಕಾಫಿ ಡಾಕ್ಟರ್ ಲೀಮ್ ನಮಗೆ ಕೊಟ್ಟಿದ್ದಾರೆ. ಓಕೆ, ಆನಂತರ ಮೈಗ್ರೇನ್, ತುಂಬ ಜನರಿಗೆ ಪ್ರಾಬ್ಲಮ್ ಮೈಗ್ರೇನ್, ಹಾಫ್ ಹೆಡ್ಏಕ್, ಬರೀ ಅರ್ಧ ತಲೆ, ಇಂಥ ಸಮಸ್ಯೆ ಇದ್ದವರಿಗೆ ಇದು ಫ್ಯಾಂಟಾಸ್ಟಿಕ್. ಬರೀ ಮೈಗ್ರೇನ್ ಇದ್ದವರು ಬರೀ 3 ತಿಂಗಳನ್ನು ಈ ಕಾಫಿಯನ್ನು ಕುಡೀರಿ ನೀವು. 3 ತಿಂಗಳು ನಿಮ್ಮ ಹೆಡ್ಏಕ್ ಇದ್ದರೆ ನಾನು ಚಾಲೆಂಜ್ ಮಾಡ್ತೀನಿ. ಓಕೆ, ಅಂಥ ಒಂದು ಫ್ಯಾಂಟಾಸ್ಟಿಕ್ ಮೈಗ್ರೇನ್ಗಿದು ಬಹಳ ಒಳ್ಳೆಯದು. ಆಮೇಲೆ ಡೈಜೆಸ್ಟಿವ್ ಪ್ರಾಬ್ಲಮ್, ಅವ್ರಿಗೇನಾಗುತ್ತೆ, ಪಚನಕ್ರಿಯೆ ಸಮಸ್ಯೆ, ಗಟ್ ಹೆಲ್ತ್ ಪ್ರಾಬ್ಲಮ್, ದೊಡ್ಡ ಕರುಳು ಸಣ್ಣ ಕರುಳಿನಲ್ಲಿ ಪ್ರಾಬ್ಲಮ್, ಅದಕ್ಕೆ ಇದು ಫ್ಯಾಂಟಾಸ್ಟಿಕ್ ಡೈಜೆಸ್ಟಿವ್. ಆಮೇಲೆ ಗ್ಯಾಸ್ಟ್ರೋ ಪ್ರಾಬ್ಲಮ್, ತುಂಬ ಜನರಿಗೆ ಗ್ಯಾಸ್ಟ್ರೋ ಪ್ರಾಬ್ಲಮ್ ಇರುತ್ತೆ, ಹೊಟ್ಟೆ ನೀವು ಉಬ್ಕೊಂಡಿರುತ್ತೆ, ಗ್ಯಾಸ್ಟ್ರೋ ಪ್ರಾಬ್ಲಮ್, ಚೆಸ್ಟ್ ಪೇಯ್ನ್, ಹೆಡ್ಏಕ್ ಇದೆಲ್ಲ ಗ್ಯಾಸ್ಟ್ರೋ ಪ್ರಾಬ್ಲಮ್ ಜಾಸ್ತಿ ಆದಾಗ ಅದಕ್ಕೂ ಇದು ಫ್ಯಾಂಟಾಸ್ಟಿಕ್. ಓಕೆ, ಯೂಸ್ ಮಾಡಿ. ಆನಂತರ ಆ್ಯಸಿಡಿಟಿಗೆ ಇದು ನಂಬರ್ 1 ಆ್ಯಸಿಡಿಟಿ ಇದೆ. ಯಾಕೆಂದರೆ ಆಲ್ಕಲೈನ್ ಕಾಫಿ ಆ್ಯಸಿಡಿಟಿಗೆ ಇದು ನಂಬರ್ 1. ಯೂಸ್ ಮಾಡಿ, ಆಮೇಲೆ ಹೇಳಿ. ಯೂಸ್ ಮಾಡಿ, ಫಸ್ಟ್ ಯೂಸ್ ಮಾಡಿ, ಆನಂತರ ಕಾಲ್ ಮಾಡಿ. ಓಕೆ, ಆನಂತರ ಇದು ಮೇನ್ಲಿ ನಾನು ಹೇಳೋದು ಎಂಗ್ಸೈಟಿ. ತುಂಬ ಜನ ಎಂಗ್ಸೈಟಿ, ಡಿಪ್ರೆಷನ್, ಸ್ಲೀಪ್ಲೆಸ್, ನಿದ್ರೆ ಇಲ್ಲ ಅವರಿಗೆ, ಆ ಥರ ಪ್ರಾಬ್ಲಮ್. ಗಿಡಿನೆಸ್ ಬರ್ತಾ ಇದೆ, ತಲೆ ಚಕ್ರ ಬರ್ತಾ ಇದೆ, ಗಿಡಿನೆಸ್, ಎಲ್ಲ ಸಮಸ್ಯೆಗೆ ನಾ ಹೇಳ್ತೇನೆ ಮಿರಾಕಲ್ ರಿಸಲ್ಟ್, ಮಿರಾಕಲ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು. ಯಾಕೆಂದರೆ ನಾನು 23 ವರ್ಷದಿಂದ ಸಜೆಸ್ಟ್ ಮಾಡ್ತಾಯಿದ್ದೀನಿ ಈ ಕಾಫಿಯನ್ನು. ಆದ್ದರಿಂದ ಅಂಥ ಒಂದು ಮಿರಾಕಲ್ ಕಾಫಿ ಇದೆ. ಆದರೆ ಈ ಕಾಫಿ ಇವ್ರಿಗೆ ಅಷ್ಟೇ ಮತ್ತು ಉಳಿದವರು ಕುಡಿಬೋದಾ ಅಂತ ಡೌಟು. ಇದು ಫಸ್ಟ್ ಆರೋಗ್ಯ ಇದ್ದವರಿಗೆ, ಸರಿ ಕೇಳ್ಕೊಳ್ಳಿ, ಇದು ಫಸ್ಟು ಪ್ರಿವೆನ್ಷನ್ ಪ್ರಾಡಕ್ಟ್, ಪ್ರಿವೆನ್ಷನ್ ಕಾಫಿ. ಇದು ಫಸ್ಟು ಆರೋಗ್ಯ ಇದ್ದವ್ರು ಯಾಕೆ ತೊಗೋಬೇಕಂದ್ರೆ, ಇದು ತೊಗೊತಾ ಇದ್ದಾಗ ನಿಮ್ಮ ಥೈರಾಯ್ಡ್ ಬೌಂಡ್ರಿಯಲ್ಲಿದ್ದರೆ ಇದು ಕ್ಲಿಯರ್ ಆಗುತ್ತೆ, ಶುಗರ್ ಬೌಂಡ್ರಿಯಲ್ಲಿದ್ದರೆ ಇದು ಬರಲಿಕ್ಕೆ ಕೊಡೋದಿಲ್ಲ, ಆಮೇಲೆ ಅಸ್ತಮ ಬೌಂಡ್ರಿಯಲ್ಲಿದ್ದರೆ ಇದು ಕ್ಲಿಯರ್ ಆಗುತ್ತೆ. ಓಕೆ, ಆಮೇಲೆ ಹಾರ್ಟಿಗಿದು ಭಾಳ ಒಳ್ಳೆಯದು, ಲಿವರಿಗಿದು ಫ್ಯಾಂಟಾಸ್ಟಿಕ್, ಕಿಡ್ನಿಗಿದು ನಂಬರ್ 1. ಸೊ ಯೂಸ್ ಮಾಡಿ, ಪ್ರಿವೆನ್ಷನ್ನಾಗಿ ಯೂಸ್ ಮಾಡಿ, ಆವಾಗ ನೋಡಿ ನಿಮ್ಮ ರಿಸಲ್ಟ್ ಹೇಗಿರುತ್ತೆ. ಇವೆಲ್ಲ ಪ್ರಿವೆನ್ಷನ್ ಪ್ರಾಡಕ್ಟ್. ಓಕೆ, ಯೂಸ್ ಮಾಡಿ. ಆದರೆ ಮತ್ತೊಂದು ಹೇಳ್ತೀನಿ, ಆದಷ್ಟು ನೀವೇನು ಮಾಡಬೇಕು, ಇದು ಆಲ್ಕಲೈನ್ ಕಾಫಿ ಆಗಿದ್ದರಿಂದ ನೀವು ಇದರಲ್ಲಿ ಏನಂತಂದರೆ ಶುಗರ್ ಯೂಸ್ ಮಾಡಲಿಕ್ಕಿಲ್ಲ ಮತ್ತು ಹಾಲು ಯೂಸ್ ಮಾಡಲಿಕ್ಕಿಲ್ಲ. ಯಾಕೆಂತಂದರೆ ಅವೆಲ್ಲ ನಿಮಗೆ ಟಾಕ್ಸಿಕ್ ಅಂತ ಹೇಳ್ತೀವಿ ನಾವು, ಬೇಡ, ಅದ್ರ ವಿಷಯ ಬೇಡ ನಮಗೆ. ಇದು ಮಾತ್ರ ಯೂಸ್ ಮಾಡಬೇಡಿ. ಸರ್ ನಾನು ಸ್ವಲ್ಪ ಸ್ವೀಟ್ ಹಾಕಿ ಮಾಡಬೇಕು ಅಂದರೆ ನಮ್ಮ ಡಿಎಕ್ಸಿನ್ ಜಾಗ್ರಿ ಪೌಡ್ರ್ ಬಂದಿದೆ, ಡಿಎಕ್ಸಿನ್ ಜಾಗ್ರಿ ಬೆಲ್ಲ. ಓಕೆ, ನೀವೇನು ಹೇಳ್ತೀರಿ, ಬೆಲ್ಲ, ಆರ್ಗ್ಯಾನಿಕ್ ಜಾಗ್ರಿ ಪೌಡ್ರ್, ಆರ್ಗ್ಯಾನಿಕ್. ಓಕೆ, ಆದ್ದರಿಂದ ಇದನ್ನು ಯೂಸ್ ಮಾಡಿ. ಇದು ಯಾಕಂದರೆ ಇದರಲ್ಲೂ ಮೆಡಿಸಿನಲ್ ಪ್ರಾಪರ್ಟಿ ತುಂಬ ಇದೆ, ಅದನ್ನು ನಿಮಗೆ ನೆಕ್ಸ್ಟ್ ಹೇಳೋಣಂತೆ. ಸೊ ಹಾಗೆ ಹಾಕ್ಕೊಂಡು ಈ ಒಂದು ಜಾಗ್ರಿಯನ್ನು ಹಾಕಿ ನೀವು ಯೂಸ್ ಮಾಡಿ, ಭಾಳ ಗುಡ್ ರಿಸಲ್ಟ್ ಇದೆ. ಆನಂತರ ನಿಮ್ದು ಎನಿ ಸಮಸ್ಯೆ, ನಿಮಗೇನು ಬೇರೆ ಪ್ರಾಬ್ಲಮ್ಸ್ಗಳು ಇರ್ತವೆ, ಹಾಗೆ ಹಾಕ್ಕೊಂಡು ನಾವು ಇದರಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತೀವಿ, ಫ್ರೀ ಸಜೆಸ್ಟ್ ಮಾಡ್ತೀವಿ. ನಾವು ಹೇಳ್ದಂಗೆ ಇದನ್ನು ಯಾವುದೇ ಥರದ ಇದರಲ್ಲಿ ಡಯಟ್ ಇಲ್ಲ, ಯಾವುದೇ ಥರದ ನಿಮಗೆ ಪತ್ತೆ ಅಂತೂ ಇಲ್ಲ. ಆದ್ದರಿಂದ ಎಲ್ಲ ನಾವು ಸಜೆಸ್ಟ್ ಮಾಡ್ತೀವಿ. ನೀವು ಫಸ್ಟ್ ಏನು ಮಾಡಬೇಕು, ಜಸ್ಟ್ ನೀವು ಯೂಸ್ ಮಾಡಿ, ನಿಮಗೆ ಒಳ್ಳೆಯದಾಯ್ತಾ 4 ಜನರಿಗೆ ಹೇಳಿ ಅಷ್ಟೇ. ಮತ್ತು ನಿಮಗೆ ಎನಿ ಡೌಟ್ಸ್ ಇದ್ದರೆ ಎನಿ ಟೈಮ್ ನಮಗೆ ಕಾಲ್ ಮಾಡಿ, ನಿಮಗೆ ನಾವು ಹಾಜರಿದ್ದೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ನಿಮಗೆ ಕಾಲ್ ಮಾಡಲಿಕ್ಕೆ ನಿಮಗೆ ನಂಬರ್
ಕೆಳಗೆ ಕೊಟ್ಟಿದೆ, ಮತ್ತು ಆದರೂ ಹೇಳ್ತೀನಿ 8660625140. ಓಕೆ, ಥ್ಯಾಂಕ್ ಯು ವೆರಿ ಮಚ್.